ನನಗೂ ಫ್ರೀ, ನಿಮಗೂ ಫ್ರೀ. ನಮಸ್ಕಾರ ಕನ್ನಡಿಗರೇ. ಕೇವಲ 28 ದಿನಗಳ ಈ ಫೆಬ್ರವರಿ ತಿಂಗಳು, ಈ ತಿಂಗಳಲ್ಲಿ ನಮ್ಮ ಸರ್ವಜನಾಂಗದ ಶಾಂತಿಯ ತೋಟ ಕರುನಾಡಿನಲ್ಲಿ ಏನೆಲ್ಲ ನಡೆಯಿತು ಗೊತ್ತೇ? ಅಧಿಕಾರದ ಅಮಲಿನಲ್ಲಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಎನ್ನುವುದಕ್ಕೆ ಈ ಫೆಬ್ರವರಿ ಒಂದೇ ತಿಂಗಳ ಕರಾಳ ದಿನಗಳೇ ಸಾಕ್ಷಿ. ಇದು ಕೇವಲ ಆಡಳಿತ ವೈಫಲ್ಯವಲ್ಲ, ಇದು ಕರುನಾಡಿಗೆ ಬಡಿದಿರುವ ಕಾಂಗ್ರೆಸ್ ಗ್ರಹಣ, ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ಗಗನಕ್ಕೇರಿದ ಭ್ರಷ್ಟಾಚಾರ, ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಮತ್ತು ಸಚಿವರ ದರ್ಪದ ಪರಮಾವಧಿ. ಇದುವೇ ದಿ ಫೆಬ್ರವರಿ ಕಾಂಗ್ರೆಸ್ ಫೈಲ್ಸ್. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದಲೂ ಸಮಾಜಘಾತುಕ ಶಕ್ತಿಗಳಿಗೆ ಎಲ್ಲಿಲ್ಲದ ಧೈರ್ಯ ಬಂದಿದೆ. ಫೆಬ್ರವರಿ ತಿಂಗಳೊಂದರಲ್ಲೇ ರಾಜ್ಯದಲ್ಲಿ ನಡೆದ ಕೋಮು ಘರ್ಷಣೆಗಳು ಇವರ ತುಷ್ಟೀಕರಣದ ರಾಜಕಾರಣಕ್ಕೆ ಹಿಡಿದ ಕನ್ನಡಿ. ಶಿವಮೊಗ್ಗದಲ್ಲಿ ಮತಾಂಧರಿಂದ ಅಮಾಯಕ ಹಿಂದೂ ಯುವಕ ಸಂಕೇತ್ನ ಬರ್ಬರ ಹತ್ಯೆ, ಚಿಕ್ಕಮಗಳೂರಿನಲ್ಲಿ ಹಿಂದೂಗಳ ಮನೆಗಳ ಮೇಲೆ ಅನ್ಯಕೋಮಿನ ಮತಾಂಧ ಪುಂಡರಿಂದ ಕಲ್ಲು ತೂರಾಟ, ಮುರುಡೇಶ್ವರದಲ್ಲಿ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟ. ಇಷ್ಟೇ ಅಲ್ಲ, ಶಿವಾಜಿ ಜಯಂತಿಯ ಪುಣ್ಯ ದಿನದಂದು ಬಾಗಲಕೋಟೆ ಸೇರಿದಂತೆ ರಾಜ್ಯದ ಹಲವೆಡೆ ಕಲ್ಲು ತೂರಾಟ ನಡೆದಿದೆ. ಮಹಾಶಿವರಾತ್ರಿಯ ಪವಿತ್ರ ದಿನದಂದೇ ರಾಜ್ಯದ ಹಲವೆಡೆ ದೇವಸ್ಥಾನಗಳ ಮೇಲೆ ವಿಧ್ವಂಸಕ ಕೃತ್ಯಗಳು ನಡೆದಿವೆ. ರಾಕ್ಷಸ ಪ್ರವೃತ್ತಿಯವರು ರಾಜಾರೋಷವಾಗಿ ಮೆರೆಯುತ್ತಿದ್ದರೆ ರಕ್ಷಣೆ ಕೊಡಬೇಕಾದ ಗೃಹ ಇಲಾಖೆ ಏನು ಮಾಡುತ್ತಿದೆ? ದಾವಣಗೆರೆಯಲ್ಲಿ ಸ್ವತಃ ಕಾಂಗ್ರೆಸ್ ಮುಖಂಡ ಆಯುಬ್ ಪೈಲ್ವಾನ್ ಮಗನೇ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುತ್ತಾನೆ. ಪ್ರಾಮಾಣಿಕ ಎಸ್ಪಿಯವರ ವರ್ಗಾವಣೆಯಾಗುತ್ತದೆ. ಶೃಂಗೇರಿಯಲ್ಲಿ ಅನ್ನದಾತ ರೈತರ ಮೇಲೆ ಅಮಾನವೀಯ ಲಾಠಿ ಚಾರ್ಜ್ ಆಗುತ್ತದೆ. ಇದೇನಾ ನೀವು ಕೊಟ್ಟ ಗ್ಯಾರಂಟಿ? ರಕ್ಷಣೆ ಇಲ್ಲದ ನಾಡಿನಲ್ಲಿ ಕಾನೂನು ಸತ್ತಿದೆ. ಒಂದೆಡೆ ಅಭಿವೃದ್ಧಿ ಶೂನ್ಯ, ಮತ್ತೊಂದೆಡೆ ಮಿತಿಮೀರಿದ ದರ್ಪ. ಕಸದ ಸಮಸ್ಯೆಯ ಬಗ್ಗೆ ಜನಸಾಮಾನ್ಯರು ಪ್ರಶ್ನಿಸಿದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಹಂಕಾರದ ಮಾತುಗಳನ್ನು ನೀವೇ ಕೇಳಿದ್ದೀರಿ. ತಮ್ಮ ವೈಫಲ್ಯಗಳನ್ನು ಮುಚ್ಚಿಹಾಕಲು ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲೇ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿದ್ದಾರೆ. ಇನ್ನು ಗ್ಯಾರಂಟಿಗಳ ಕತೆ ಕೇಳಿ. ಸ್ವತಃ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಎಂಬಿ ಪಾಟೀಲ್ ಮತ್ತು ಎಚ್.ಸಿ. ಬಾಲಕೃಷ್ಣ ಅವರಂತವರು ಗ್ಯಾರಂಟಿ ಯೋಜನೆಗಳು ಆರ್ಥಿಕ ಹೊರೆಬರಡನ್ ಎಂದು ಒಪ್ಪಿಕೊಂಡಿದ್ದಾರೆ. ದಲಿತರ ಕಲ್ಯಾಣಕ್ಕೆ ಮೀಸಲಾಗಿದ್ದ ಎಸ್ಸಿ, ಟಿಎಸ್ಪಿ ನಿಧಿಯನ್ನು ಲೂಟಿ ಮಾಡಿ ಬೇರೆಡೆಗೆ ವರ್ಗಾಯಿಸಲಾಗಿದೆ. ವಿದ್ಯುತ್ ಇಲಾಖೆ ಸಂಪೂರ್ಣ ನಷ್ಟದಲ್ಲಿದೆ. ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ನಿರ್ವಹಣೆಯಿಲ್ಲದೆ ನರಳುತ್ತಿವೆ. ಭಿಕ್ಷುಕರ ಸೆಸ್ ಹಣವನ್ನು ಕೇಂದ್ರ ಪ್ರಾಧಿಕಾರಕ್ಕೆ ನೀಡದೆ ಸರ್ಕಾರ ತಡೆಹಿಡಿದು ನುಂಗಿ ಹಾಕಿದೆ. ಅನಾಥ ಮಕ್ಕಳ 4,000 ರೂಪಾಯಿ ನಿಧಿ ಕಳೆದ 7 ತಿಂಗಳಿನಿಂದ ಸ್ಥಗಿತಗೊಂಡಿದೆ. ಬಡವರ ಹೊಟ್ಟೆಯ ಮೇಲೆ ಹೊಡೆಯುವುದೇ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಯಾಗಿದೆ. ಸರ್ಕಾರದ ಬೊಕ್ಕಸ ಬರಿದಾಗಿದೆ ಎನ್ನುವುದಕ್ಕೆ ನಮ್ಮ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯ ಪರಿಸ್ಥಿತಿಯೇ ಸಾಕ್ಷಿ. ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ ಸ್ಥಗಿತಗೊಂಡಿದೆ. ಜೀವ ಉಳಿಸುವ ಔಷಧಿಗಳ ತೀವ್ರ ಅಭಾವ ಸೃಷ್ಟಿಯಾಗಿದೆ. ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದರೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಮೃತದೇಹಗಳನ್ನು ಹಸ್ತಾಂತರಿಸಲು ಲಂಚ ಕೇಳುವ ಮಟ್ಟಿಗೆ ಭ್ರಷ್ಟಾಚಾರ ನಡೆಯುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಕ್ಷೇತ್ರದಲ್ಲೇ ಅಂಗನವಾಡಿ ಮಕ್ಕಳಿಗೆ ಅವಧಿ ಮುಗಿದ ಲಾಡು ವಿತರಿಸಲಾಗಿದೆ. ಮಕ್ಕಳ ತರಕಾರಿಗೆ ಸರ್ಕಾರ ನಿಗದಿ ಮಾಡಿದ್ದು ಕೇವಲ 50 ಪೈಸೆ. ಇನ್ನೊಂದೆಡೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡುತ್ತಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರಿಗೆ ಸಂಬಳವಿಲ್ಲ. ರಾಜ್ಯದಾದ್ಯಂತ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತಿವೆ. ಕಲಬುರಗಿಯಲ್ಲಂತೂ ಜನ ಹನಿ ನೀರಿಗೂ ಪರದಾಡುತ್ತಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರ ರಾಮರಾಜ್ಯ? ಯುವ ಜನರಿಗೆ ಉದ್ಯೋಗವಿಲ್ಲ. ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಬೀದಿಗಿಳಿದ ಯುವಕರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯ ಕೇಳುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರ ಕೂಗು. ಈ ಕಿವುಡು ಸರ್ಕಾರಕ್ಕೆ ಕೇಳಿಸುತ್ತಿಲ್ಲ. ಟಿ ನರಸೀಪುರದಲ್ಲಿ ಕೆಎಸ್ಐಸಿ ನೌಕರರ ಪ್ರತಿಭಟನೆ. ಗುತ್ತಿಗೆದಾರರು 40% ಕಮಿಷನ್ ಆರೋಪ ಮಾಡಿ ಬೀದಿಗಿಳಿದಿದ್ದಾರೆ. ಎಲ್ಲೆಡೆ ಬರೀ ಪ್ರತಿಭಟನೆ, ಬರೀ ಕಣ್ಣೀರು. ಕನ್ನಡಿಗರೇ, ಇದು ಕೇವಲ ಫೆಬ್ರವರಿ ತಿಂಗಳ 28 ದಿನಗಳ ರಿಪೋರ್ಟ್ ಕಾರ್ಡ್ ಮಾತ್ರ. ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಅಭಿವೃದ್ಧಿಯನ್ನು ಶೂನ್ಯ ಮಾಡಿ ಕರುನಾಡನ್ನು ಭ್ರಷ್ಟಾಚಾರದ ಕೂಪಕ್ಕೆ ತಳ್ಳಿರುವ ಈ ಕಾಂಗ್ರೆಸ್ ಸರ್ಕಾರದ ಅಸಲಿ ಮುಖವಾಡ ಈಗ ಕಳಚಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ, ರೈತರ ಮೇಲೆ ಲಾಠಿ, ಯುವಕರಿಗೆ ನಿರುದ್ಯೋಗ, ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ. ಇದೆಲ್ಲವನ್ನೂ ನಾವು ಇನ್ನೂ ಎಷ್ಟು ದಿನ ಸಹಿಸಬೇಕು? ರಾಜ್ಯವನ್ನು ಉಳಿಸಲು ನಾವು ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ.